ಆಲ್ ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಿಮ್ಮೆಲ್ಲರಿಗೂ ಶಾಲಿನಿ ವ್ಲಾಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದು ಭಾನುವಾರದ ವ್ಲಾಗ್ ಆಗಿರುತ್ತೆ. ನಿಮ್ಮ ಭಾನುವಾರ ಹೇಗಿರುತ್ತೆ? ಸೊ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ನನ್ನ ಭಾನುವಾರ ಹೇಗಿರುತ್ತೆ ಅಂದರೆ ಫುಲ್ ಡೇ ಬ್ಯುಸಿನೇ ಇರ್ತೀನಿ. ಯೂಶ್ವಲಿ ಸಿಗೋದೊಂದು ಭಾನುವಾರ. ಕೆಲ್ಸಕ್ಕೆ ಹೋಗೋರಿಗೆ ಒಂದು ಸಂಡೇ ಸಿಕ್ಕರೆ ಸಾಕು, ರೆಸ್ಟ್ ಮಾಡೋಣ ಅನ್ನೋ ಫೀಲಲ್ಲಿ ಇರಲ್ಲ ಹೌಸ್ ವೈಫ್. ಆದರೆ ಪ್ರತಿದಿನ ಕೆಲಸ ಮಾಡ್ಕೊಳ್ಳೋದಿರುತ್ತೆ, ಮನೆ ಕ್ಲೀನಿಂಗ್ ಮಾಡ್ಕೊಂಡಿರ್ತಾರೆ. ಸೊ ಕೆಲ್ಸಕ್ಕೆ ಹೋಗೋರಿಗೆ ಸಿಗೋದೊಂದು ಸಂಡೇ. ಸೊ ಎಲ್ಲ ಕೆಲಸನ ಅವತ್ತೇ ಮಾಡ್ಕೊಳ್ಳೋದಿರತ್ತಲ್ವ. ಸೊ ನನ್ನ ಕತೆನೂ ಅದೇ ಥರ. ಸಿಗೋದೊಂದು ಸಂಡೇಲಿ ಎಷ್ಟು ಕೆಲಸ ಆಗುತ್ತೋ ಅಷ್ಟು ಮನೆ ಕೆಲಸನ ಮುಗಿಸ್ಕೊಳ್ತೀನಿ. ಸೊ ಒಂದು ದಿನ ಕಷ್ಟಪಟ್ಟು ಎಲ್ಲ ಕೆಲಸನ ಮುಗಿಸ್ಕೊಂಡ್ಬಿಟ್ರೆ ಇಡೀ ವಾರ ಆರಾಮಾಗಿ ಬೇರೆ ಕೆಲಸಗಳನ್ನು ಮಾಡ್ಕೋಬೋದು ಅಂತ ಅಷ್ಟೇ. ನಾನು ಭಾನುವಾರನೂ ಅಷ್ಟೇ ಸ್ವಲ್ಪ ಬೇಗನೆ ಎದ್ದೇಳ್ತೀನಿ. ಎದ್ದಿದ ತಕ್ಷಣ ಯೂಶ್ವಲಿ ಸಾಟರ್ಡೆ ನೈಟೇ ಎಲ್ಲ ಕ್ಲೀನ್ ಮಾಡಿರೋದುಂಟು. ಸಮ್ಟೈಮ್ಸ್ ಸಾಟರ್ಡೆ ಆಗಿಲ್ಲ ಅಂದರೆ ಭಾನುವಾರ ಕೆಲಸ ಮಾಡ್ಕೊಳ್ಳೋದುಂಟಿರುತ್ತೆ. ಸೊ ಸಾಟರ್ಡೆ ನಾನು ಆಫೀಸಿಂದ ಬರೋದು ತುಂಬ ಲೇಟ್ ಆಗಿತ್ತು. ಆಲ್ಮೋಸ್ಟ್ 8:45 ಆಗಿತ್ತು ಮನೆಗೆ ಬಂದಾಗ. ಹಾಗಾಗಿ ನನಗೆ ಯಾವ ಕೆಲಸನೂ ಮಾಡ್ಕೊಳ್ಳೋಕ್ಕಾಗಿರಲಿಲ್ಲ ಸಂಡೇ. ಸೊ ಬೆಳಗ್ಗೆ ಎದ್ದು ನಾನು ಎಲ್ಲ ಕೆಲಸನ ಮುಗಿಸ್ಕೊಂಡು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ 8:15 ಆಗೇ ಹೋಗಿತ್ತು. ಸೊ ಎದ್ದಿದ ತಕ್ಷಣ ಇದೊಂದು ಬ್ಯೂಟಿಫುಲ್ ರಂಗೋಲಿನ ನಾನು ನಿಮಗೋಸ್ಕರ ಶೇರ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನಾನು ಹಾಕುವಂಥ ರಂಗೋಲೀಸ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಇಷ್ಟ ಆಯಿತಾ ಇಲ್ವಾ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ನಮ್ಮ ವ್ಲಾಗ್ ಇಷ್ಟ ಆಯಿತಾ ಇಲ್ಲ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸೊ ಇದೊಂದು ಮನಿ ಪ್ಲ್ಯಾಂಟ್ ಕೂಡ ನಾನು ಹಾಕಿದ್ದೆ, ಚೆನ್ನಾಗಿ ಬರ್ತಾ ಇದೆ. ನಾನೊಂದು ಪ್ರಾಡಕ್ಟ್ ಕೂಡ ಆರ್ಡ್ರ್ ಮಾಡ್ಕೊಂಡಿದ್ದೆ. ಲ್ಯಾಂಪ್ನ ಆರ್ಡ್ರ್ ಮಾಡ್ಕೊಂಡಿದ್ದೆ, ಒಂದು ಚಿಕ್ಕದು ಚೆನ್ನಾಗಿರುತ್ತೆ, ಮನೇಲಿ ಪಾಸಿಟಿವಿಟಿ ವೈಬ್ರೇಟ್ನ ಕೊಡುತ್ತೆ ಅಂತ. ಇದನ್ನು ಮೀಶೋದಲ್ಲಿ ಆರ್ಡ್ರ್ ಮಾಡ್ಕೊಂಡಿದ್ದು. ಹಾಗೆ ಈ ಬಾಕ್ಸಸ್ ಕೂಡ ನಾನು ಮೀಶೋದಲ್ಲೇ ಆರ್ಡ್ರ್ ಮಾಡ್ಕೊಂಡಿದ್ದೆ. ಯಾಕೆಂದರೆ ನನ್ನ ಡ್ರೆಸ್ಸಿಂಗ್ ಟೇಬಲ್ ಬಂದುಬಿಟ್ಟು ತುಂಬ ಮೆಸ್ಸಿಯಾಗಿ ಕಾಣಿಸ್ತಾ ಇತ್ತು. ಎಷ್ಟು ನೀಟಾಗಿ ಇಟ್ಕೊಂಡ್ರೂ ಇರೋಕ್ಕಾಗ್ತಾ ಇರಲಿಲ್ಲ. ಹಾಗಾಗಿ ಈ ಥರ ಒಂದು ಬಾಕ್ಸಲ್ಲಿ ನೀಟಾಗಿ ಸ್ಟೋರ್ ಮಾಡಿಟ್ರೆ ಎಲ್ಲ ನೀಟಾಗಿ ಚೆನ್ನಾಗಿ ಕಾಣುತ್ತೆ ಅಂತ. ಸೊ ಅದನ್ನು ಕೂಡ ಆರ್ಗನೈಸೇಷನ್ ಮಾಡಿಕೊಂಡೆ. ಇಷ್ಟೆಲ್ಲ ಕೆಲಸ ಚಿಕ್ಕ ಪುಟ್ಟದ್ದು ಏನೇ ಇದ್ರೂ ಸಂಡೇನೇ ಮಾಡ್ಕೊಳ್ಳಿಕ್ಕೆ ಟೈಮ್ ಸಿಗುತ್ತೆ. ಸೊ ಈ ಥರ ಎಲ್ಲ ಆರ್ಗನೈಸೇಷನ್ ನಾವು ಚೆನ್ನಾಗಿ ಮಾಡಿಕೊಂಡಾಗ ಅದ್ರ ಲುಕ್ಕೇ ಒಂಥರ ತುಂಬಾ ಚೆನ್ನಾಗಿರುತ್ತೆ. ಎಲ್ಲ ಕೆಲಸನ ಮುಗಿಸ್ಕೊಂಡು ಪೂಜೆ ಕೂಡ ಎಲ್ಲ ಆಗಿತ್ತಲ್ವ. ಹಾಗಾಗಿ ನಾನು ಕೂಡ ಇಲ್ಲಿ ಟಿಫನ್ಗೆ ರೆಡಿ ಮಾಡ್ಕೊಳ್ತಾ ಇದ್ದೆ. ತಿಂಡಿಗೆ ಅಂತ ಇಲ್ಲಿ ಚಪಾತಿ ಮತ್ತು ಪಲ್ಯ ಮಾಡ್ಕೊಳ್ತಾ ಇದ್ದೀನಿ. ನಾನು ಮಾಡುವಂಥ ಪಲ್ಯ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ. ಹಾಗೆ ಪಲ್ಯ ತುಂಬಾ ಚೆನ್ನಾಗಿರುತ್ತೆ ಈ ಪಲ್ಯ. ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ. ಹಾಗೆ ಚಪಾತಿನ ಪ್ಲೈನಾಗಿ ಮಾಡ್ಕೊಳ್ಳೋದು ಬೇಡ ಅಂತ ಇಲ್ಲಿ ಸೊ ಬೀಟ್ರೂಟ್ನ ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಂಡು ಸೊ ಅದನ್ನು ಕೂಡ ಆ್ಯಡ್ ಮಾಡ್ಕೊಂಡು ಇಲ್ಲಿ ಬೀಟ್ರೂಟ್ ಚಪಾತಿನ ಮಾಡ್ಕೊಳ್ತಾ ಇದ್ದೀನಿ. ಸೊ ಮೊದಲಿಗೆ ನಾನು ಈ ಪಲ್ಯ ಮಾಡಲಿಕ್ಕೆ ಒಂದು ಪೌಡ್ರನ್ನು ರೆಡಿ ಮಾಡ್ಕೊಳ್ತೀನಿ. ಯೂಶ್ವಲಿ ಈ ಪೌಡ್ರು ತುಂಬಾ ಟೇಸ್ಟಾಗಿರುತ್ತೆ. ಎಲ್ಲ ಥರ ಪಲ್ಯಗಳಿಗೆ ನಾವು 1 ಅಥವಾ 2 ಸ್ಪೂನ್ ಹಾಕಿದಾಗ ಆ ಪಲ್ಯ ತುಂಬ ಥಿಕ್ನೆಸ್ ಆಗಿ ಬರೋದು ಮತ್ತು ಒಳ್ಳೆ ಟೇಸ್ಟನ್ನು ಕೊಡುತ್ತೆ. ಸೊ ಒಂದು ಬಾಣಲಿಗೆ ಸ್ವಲ್ಪ ಕಡಲೆ ಬೀಜ, ಹಾಗೆ ಸ್ವಲ್ಪ ಕಡಲೆ ಮತ್ತು ಸ್ವಲ್ಪ ಕುಶನಿ ಕಾಳು. ಸೊ ಇದನ್ನು ಕೆಲವು ಕಡೆ ಹುಚ್ಚೆಳ್ಳು ಅಂತ ಕರೀತಾರೆ. ಇದನ್ನು 3 ಹುರ್ಕೊಂಡು ಸ್ವಲ್ಪ ಮಿಕ್ಸಿ ಮಾಡಿಕೊಂಡ್ರೆ ಆಯಿತು. ಸೊ ಇದಕ್ಕೆ ಸ್ವಲ್ಪ ಬೆಲ್ಲ ಕೂಡ ಹಾಕ್ಕೊಂಡು ಮಿಕ್ಸಿ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ನಂತರ ಪಲ್ಯ ಮಾಡ್ಕೊಳ್ಳಿಕ್ಕೆ ಸೊ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕಾಗತ್ತೆ. ಎಣ್ಣೆ ಹಾಕ್ಕೊಂಡ ನಂತರ ಸ್ವಲ್ಪ ಸಾಸಿವೆ, ಅದು ಚಟಪಟ ಸಿಡಿದ ತಕ್ಷಣ ನಾನಿಲ್ಲಿ ಕರಿಬೇವು, ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವು ಚೆನ್ನಾಗಿ ಫ್ರೈ ಆಗಿದ ನಂತರ ಒಂದು ಸ್ವಲ್ಪ ಟೊಮೊಟೊ, 1 ಅಥವಾ 2 ಟೊಮೊಟೊನ ಹಾಕ್ಕೊಳ್ಬೇಕಾಗತ್ತೆ. ನಾನಿಲ್ಲಿ 2 ಟೊಮೊಟೊನ ಹಾಕ್ಕೊಂಡಿದ್ದೀನಿ. ನಂತರ ನೋಡಿ ಇಲ್ಲಿ ನಾನಿಲ್ಲಿ ಪಲ್ಯಗೆ ಆವಾಗೆ ಹುರ್ಕೊಂಡಿದ್ದೆ ಅಲ್ವಾ, ಅದನ್ನು ಪೌಡರ್ ಕೂಡ ಮಾಡ್ಕೊಂಡಾಯಿತು. ಸೊ ನಂತರ ಪೌಡರ್ ಮಾಡ್ಕೊಂಡ್ಮೇಲೆ ಅದೇ ಜಾರಿಗೆ
ಒಂದು ಅರ್ಧ ಈರುಳ್ಳಿ, ಅರ್ಧ ಟೊಮೊಟೊ ಹಣ್ಣು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಫುಲ್ಲು ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಶುಂಠಿ, ಸ್ವಲ್ಪ ಕಾಯಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಿ ಮಾಡ್ಕೊಳ್ಬೇಕಾಗತ್ತೆ. ಸಾರಿ, ನಾನು ಅದನ್ನು ಮಿಕ್ಸಿ ಮಾಡ್ಕೊಂಡಿರೋ ಅಂಥದ್ದು ವೀಡಿಯೋ ಆನ್ ಆಗಿರಲಿಲ್ಲ, ನಾನು ಚೆಕ್ ಮಾಡ್ಕೊಂಡಿಲ್ಲ, ಹಾಗಾಗಿ ಆ ವಿಡಿಯೋ ಕೂಡ ಆಗಿಲ್ಲ. ಅದನ್ನು ಮಿಕ್ಸಿ ಮಾಡ್ಕೊಂಡ ನಂತರ ಟೊಮೊಟೊ ಹಣ್ಣು ಮೆತ್ತಗೆ ಆಗಿದ ತಕ್ಷಣ ನಾವೇನು ಮಿಕ್ಸಿ ಮಾಡ್ಕೊಂಡಿದ್ದೀವಲ್ವ ಅದನ್ನು ಆಲ್ರೆಡಿ ಕುಕ್ಕರಲ್ಲಿ ಹಾಕ್ಕೊಂಡಿದ್ದೀನಿ. ಅದು ಎಣ್ಣೆ ಬಿಡೋವರೆಗೂ ಫ್ರೈ ಮಾಡಿದ ನಂತರ ಚೆನ್ನಾಗಿ ತರಕಾರಿ, ಯಾವ್ಯಾವ ತರಕಾರಿ ನೀವು ಹಾಕ್ಕೊಳ್ತೀರೋ ಆ ತರಕಾರಿನೆಲ್ಲ ಹಾಕಿ ಈ ಥರ ಚೆನ್ನಾಗಿ ಒಂದು 2-3 ಮಿನಿಟ್ಸು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ನೀವು ನೋಡ್ತಾ ಇರ್ಬೋದು ನಾನು ಯಾವ ಥರ ಸ್ವಲ್ಪ ಕುದಿನೂ ಬರ್ತಾ ಇದೆ, ಹಾಗೆ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇದು ಫ್ರೈ ಆಗಿದ ನಂತರ ಸ್ವಲ್ಪ ಸಾಂಬಾರು ಪುಡಿ, ನೀವು ಮನೇಲಿ ಯಾವ ಸಾಂಬಾರು ಪುಡಿ ಉಪಯೋಗಿಸ್ತಿರ್ತೀರೋ ಅದನ್ನೇ ಹಾಕಿದ್ರೆ ನಡೆಯುತ್ತೆ. ಸೊ ಇಲ್ಲಿ ನಾನು ಸ್ವಲ್ಪ ಸಾಂಬಾರು ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ನಂತರ ಮತ್ತೆ ಚೆನ್ನಾಗಿ ಅದನ್ನು ಬಾಡಿಸ್ಕೊಂಡು ನಂತರ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಬೇಕಾಗತ್ತೆ. ನಿಮಗೆ ಅನ್ನಕ್ಕೆಲ್ಲ ಬೇಕು ಅಂದರೆ ಸ್ವಲ್ಪ ಎಕ್ಸ್ಟ್ರಾ ನೀರೇ ಹಾಕ್ಕೊಳ್ಳಿ. ನೋಡ್ಬೋದು ನಾನು ಅರ್ಧ ಲೋಟ ನೀರು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕಾಯಿ ಮತ್ತು ನಾನು ಏನು ಪುಡಿ ಮಾಡಿಟ್ಕೊಂಡಿದ್ದೆ ಅಲ್ವಾ ಅದನ್ನು ಕೂಡ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಈ ಪುಡಿ 2-3 ಸ್ಪೂನು ಅಥವಾ 1 ಸ್ಪೂನ್ ಹಾಕ್ಕೊಳ್ಬೋದು. ಸೊ ಇದೆಲ್ಲ ಹಾಕ್ಕೊಂಡಿದ ನಂತರ ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡಿಬಿಟ್ಟು ನೀರು ಇನ್ನೊಂದು ಸ್ವಲ್ಪ ಬೇಕಂದರೆ ಈ ಹಂತದಲ್ಲಿ ಹಾಕ್ಕೊಂಡು ಉಪ್ಪು ಕೂಡ ರುಚಿಗೆ ತಕ್ಕಷ್ಟು ಹಾಕ್ಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 1 ನಿಮಿಷ ಬಿಟ್ಟರೆ ಈ ಪಲ್ಯ ರೆಡಿ ಆಗುತ್ತೆ. ಆ್ಯಂಡ್ ಈ ಪಲ್ಯ ತುಂಬಾ ಚೆನ್ನಾಗಿರುತ್ತೆ. ಚಪಾತಿ, ಪಲ್ಯ, ಪೂರಿ, ಸಾಗು ಅಥವಾ ರೊಟ್ಟಿ, ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿ, ರೊಟ್ಟಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ಅದ್ರ ಮಜಾನೇ ಬೇರೆ ಅಂತ ಹೇಳ್ಬೋದು. ನಂತರ ಇಲ್ಲಿ ನಾನು ಚಪಾತಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಚಪಾತಿ ಸಾಫ್ಟಾಗಿ ಬರಬೇಕಂತಂದರೆ ಚೆನ್ನಾಗಿ ಹಿಟ್ಟನ್ನು ನಾವು ನಾದಬೇಕಾಗತ್ತೆ ಅಥವಾ ಸ್ವಲ್ಪ ಹೊತ್ತು ರೆಸ್ಟಿಗೆ ಬಿಡಬೇಕಾಗತ್ತೆ ಅಲ್ವಾ. ಸೊ ಯೂಶ್ವಲಿ ಚಪಾತಿ ಹಿಟ್ಟು ನಾವು ಒಂದೊಂದು ಸರ್ತಿ ಒಂದೊಂದು ಥರ ಬರೋದುಂಟು. ಮನೇಲಿ ಒಣಗಿಸಿ ಹಾಕಿದ್ರೆ ಚೆನ್ನಾಗಿರತ್ತೆ. ಸೊ ಅಂಗಡಿಯಿಂದ ತರೋದಕ್ಕಿಂತ ಅನಿಸುತ್ತೆ. ನಾನು ಕೂಡ ಮನೇಲೇ ಗೋಧಿನ ತೊಗೊಂಬಂದು ಒಣಗಿಸಿ ಹಾಕ್ತೀನಿ. ಸೊ ಚಪಾತಿ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಹೇ ಗಾಯ್ಸ್, ನಿಮಗೆ ನಾನು ಮಾಡಿರುವಂಥ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇಷ್ಟೆಲ್ಲ ಕೆಲಸನ ಭಾನುವಾರ ಮುಗಿಸ್ಕೊಂಡು ಸಾಯಂಕಾಲದವರೆಗೂ ಫ್ರೀ ಆಗಿರೋದುಂಟು. ಸೊ ಸಿಗೋದೊಂದು ದಿನ. ಸೊ ನಮಗಾಗಿ ನಾವು ಟೈಮ್ ಕೊಡಬೇಕಲ್ವಾ, ನಮಗಾಗಿ ನಾವು ಟೈಮ್ ಕೊಡಬೇಕು, ನಮ್ಮವ್ರಿಗಾಗಿ ನಾವು ಟೈಮ್ ಕೊಡಬೇಕು ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ಕೊಳ್ತಾ ಇದ್ದೀನಿ. ನಾನು ಇಷ್ಟೆಲ್ಲ ಕೆಲಸ ಆಗಿದ ನಂತರ ನಾವು ಕೂಡ ಸ್ವಲ್ಪ ಹೊರಗಡೆ ಹೋಗಿ ಫ್ರೂಟ್ಸ್ ಎಲ್ಲ ತರೋದಿತ್ತು, ಎಲ್ಲ ತೊಗೊಂಡು ಬಂದು ನನ್ನ ದಿನನ ಈ ಥರ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಸೋ ಮಚ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.